ಆಮೇಲೆ ನಿಮ್ಮ ಯಜಮಾನ್ರು ನೋಡಿದ್ರೆ ನಮ್ಮನೆಗೆ ಬಂದು ಜಗಳ ಮಾಡಿ ಎಚ್ಚರಿಕೆ ಕೊಟ್ಟು ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಏನ್ ಹುಡುಗಾಟ ಆಡ್ತಿದ್ದೀರಾ ಎಲ್ಲರೂ ಸೇರ್ಕೊಂಡು? ಪಾಪ ನನ್ ಮಗು ಎಲ್ಲೂ ಇರೋದಕ್ಕೆ ನೆಲೆ ಇಲ್ಲದೆ ದಿನಕ್ಕೆ ಒಂದೊಂದ್ ಕಡೆ ಅಲೀತಾ ಇದ್ದಾಳೆ. ಏನ್ ಅನ್ಕೊಂಡಿದ್ದೀರಾ ನಮ್ಮನ್ನ? ಏನು ಶ್ವೇತನಾ? ಶ್ವೇತನಾ? ಇದೆಲ್ಲ ಅವಳ ಕೆಲ್ಸನಾ? ನೋಡಿ ಇವ್ರೆ, ನಿಮ್ಗೇನೋ ಗೊಂದಲ ಆಗಿರ್ಬೇಕು, ಏನೋ ಕನ್ಫ್ಯೂಸ್ ಆಗಿರ್ಬೇಕು. ನಮ್ ಶ್ವೇತಾ ಹಾಗೆಲ್ಲ ಮಾಡೋಳಲ್ಲ, ಆ ಥರ ಕೆಲಸ ಮಾಡಲ್ಲ ಅವಳು. ನಾನು ಹಾಗೆ ಅನ್ಕೊಂಡಿದ್ದೆ, ನಿಮ್ ಮಗಳು ತುಂಬಾ ಒಳ್ಳೆ ಹುಡುಗಿ, ಮೋಸ ಇಲ್ಲ ಅಂತ. ಆದ್ರೆ ದುಡ್ಡಿರೋರೆಲ್ಲ ಒಂದೇ ಬುದ್ಧಿಯವರು ಅಂತ ನಿಮ್ ಮಗಳು ತೋರ್ಸ್ಕೊಟ್ಬಿಟ್ಲು. ನನ್ ಮಗಳ ಮೇಲೆ ಅದೇನ್ ದ್ವೇಷನೋ ಏನೋ, ಅವಳು ಬದುಕಲ್ಲಿ ಈ ತರ ಆಟ ಆಡ್ಬಿಟ್ಲು. ಇದೆಲ್ಲ ಯಾವಾಗಾಯ್ತು? ನಿಮ್ಗೆ ಯಾರು ಹೇಳಿದ್ರು? ನೋಡಿ, ಇದೆಲ್ಲ ಯಾವಾಗಾಯ್ತು ಹೇಗಾಯ್ತು ಅಂತ ಹೇಳೋಷ್ಟು ತಾಳ್ಮೆ ನನ್ಗಿಲ್ಲ. ನನ್ನ ಮಗಳು ಎಲ್ಲಿ ಹೋದ್ಲು ಅಂತ ಮೊದ್ಲೇ ಹೇಳಿ ನನಗೆ, ಅವ್ರ ಜೊತೆ ಮಾತಾಡ್ಬೇಕು ನಾನು. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಜಯ ಅವ್ರೆ. ಆದ್ರೆ ನೀವು ಗಾಬರಿ ಆಗ್ಬೇಡಿ, ನಿಮ್ ಸಂಕಟ ನನ್ಗೆ ಅರ್ಥ ಆಗತ್ತೆ. ನಾನು ಒಬ್ಳು ತಾಯಿನೇ. ನೋಡಿ, ನಕ್ಷತ್ರ ನಮಗೂ ಮಗಳಿದ್ದಂಗೆನೆ. ಇದನ್ ಸುಮ್ಮನೆ ಬಾಳ್ ಮಾತಿಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಅಷ್ಟೇ ಪ್ರೀತಿ ಇದೆ ಅವಳ ಮೇಲೆ ನಮ್ಗೆ. ನೋಡಿ, ಅವಳಿಗೇನು ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ನಾವು ನೋಡ್ಕೋತೀವಿ. ನನಗೆ ನಿಮ್ ಮಾತ್ ಮೇಲೆ ನಂಬಿಕೆನೇ ಇಲ್ಲ. ಅವಳು ವಾಪಸ್ ಬಂದ್ಮೇಲೆ ನನಗೆ ಫೋನ್ ಮಾಡಿ, ನಾನೇ ಅಲ್ಲಿಗೆ ಬಂದು ಅವಳನ್ನ ಕರ್ಕೊಂಡ್ ಬರ್ತೀನಿ. ಜಯ ಅವ್ರೆ, ಯಾಕೆ ಹೀಗೆ ಮೋಸ ಮಾಡ್ದೆ ಶ್ವೇತಾ? ನನ್ನ ತಾಯಿ ಆರಿಸಿರೋ ಹುಡುಗಿ ಯಾವತ್ತು ತಪ್ಪು ಮಾಡಲ್ಲ. ಒಂದ್ ವೇಳೆ ತಪ್ಪು ಮಾಡಿದ್ರು ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾಳೆ. ಗೊತ್ತಿದ್ದು ಮೋಸ ಮಾಡಲ್ಲ ಅಂತ ನಾನು ನಿಮ್ಮನ್ನ ಎಷ್ಟು ನಂಬಿದ್ದೆ. ನನ್ನ ನಂಬಿಕೆನೆ ಸುಳ್ಳು ಮಾಡ್ಬಿಟ್ರಲ್ಲ. ಯಾಕೆ ಶ್ವೇತಾ ಹೀಗೆ ಮಾಡ್ದೆ? ನನ್ನ ಪಾಪು, ನನ್ನ ಪುಟ್ಟ ಮಗಳು ಇಂಥ ದೊಡ್ಡ ಮೋಸ ಮಾಡಕ್ಕಾಗುತ್ತಾ? ನೀನು ಬಾಯ್ ಬಿಟ್ಟು ಹೇಳ್ತಾ ಇದ್ರು ನಾನು ಇದನ್ನ ನಂಬಕ್ಕಾಗ್ತಾ ಇಲ್ಲ. ನನ್ನ ಮಗಳಿಗೆ ಇಂಥ ಕೆಟ್ಟ ಆಲೋಚನೆ ಹೇಗ್ ಬಂತು? ಈ ಮಗು ನಿನಗಂಥದ್ದು ಏನು ಮಾಡಿತ್ತು? ಈ ದೆವ್ವ ಈ ತರ ಲಾಕ್ ಆಗ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸರಿಯಾಗಿ ಸಿಗಾಕೊಂಡಿದ್ದಾಳೆ. ನೀವೇ ನನ್ ಮನೆ ಕರ್ಕೊಂಡ್ ಬಂದ್ರಿ, ಇವಾಗ ನೀವೇ ನನ್ ಮನೆ ಕಳ್ಸಿದೀರಾ. ನಕ್ಷತ್ರ, ನೀನಿಲ್ಲಿ ಇರ್ಬೇಡ, ಹೊಟ್ಟೋಗು ಅಂದಿದ್ರೆ ನಾನ್ ಯಾವಾಗ್ಲೂ ಹೊಟ್ಟೋಗ್ತಿದ್ದೆ ಮೇಡಮ್. ಆದ್ರೆ ಯಾಕೆ ಹೀಗ್ ಮಾಡಿದ್ರಿ? ನನ್ನ ಅಪ್ಪನ್ಗೆ ದುಡ್ಡು ಕೊಟ್ಟು ನನ್ನ ಮನೆ ಕಳ್ಸೋ ಅಗತ್ಯ ಏನಾದ್ರೂ ಏನಿತ್ತು? ನಾನ್ ಎಲ್ಲಿದ್ರೆ ನಿಮ್ಗೇನ್ ಮೇಡಮ್? ಅದರಿಂದ ನಿಮ್ಗೇನ್ ಲಾಭ? ಎಲ್ರೂ ತರ ನೀನು ಪ್ರಶ್ನೆ ಮಾಡಬೇಡ ನಕ್ಷತ್ರ. ಇದರಿಂದ ನಿನಗೆ ಲಾಭ ಹೊರತು ನನಗ್ ಲಾಭ ಅಲ್ಲ. ಇದೆಲ್ಲ ಮಾಡಿದ್ದು ನಿನಗೋಸ್ಕರ. ಅಕ್ಕೆ, ಏನಾಯ್ತು? ಯಾಕೊಂಥರ ಇದ್ದೀರಾ? ತಪ್ಪು ಮಾಡ್ಬಿಟ್ವಿ ಭಾರ್ಗವಿ. ಶ್ವೇತಾ ವಿಷಯದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಒಬ್ಳೆ ಮಗಳು ಅಂತ
ಅವಳು ಹೇಳ್ದಂಗೆಲ್ಲ ಕುಣಿದ್ವಿ, ಮುತ್ತು ಮಾಡಿದ್ವಿ. ಆದ್ರೆ ಈಗ ಅವಳು ತೀರಾ ಹದ್ಮೀರ್ ಹೋಗ್ತಾ ಇದ್ದಾಳೆ ಅನ್ನಿಸ್ತದೆ. ಅಂಥದ್ದೇನಾಯ್ತೀಗ? ಯಾರೋ ನಕ್ಷತ್ರ ಅಪ್ಪಂಗೆ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಅವರು ನಕ್ಷತ್ರನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಇವ್ರು ಹೇಳ್ತಿದ್ರು ಗೊತ್ತಲ್ಲ. ಅದು ಬೇರೆ ಯಾರು ಅಲ್ಲ, ನಮ್ ಶ್ವೇತಾ ಅಂತೆ. ಅವಳ ಇಷ್ಟೆಲ್ಲ ಮಾಡ್ಸಿರೋದಂತೆ. ಸ್ವೀಟಿನಾ? ಅಯ್ಯೋ ದೇವ್ರೆ, ಅಂದ್ರೆ ಅಣ್ಣಂಗ್ ವಿಷಯ ಗೊತ್ತಾಗಿರ್ಬೇಕು. ಅದಕ್ಕೆ ಅವನ್ ಮನೆಗ್ ಬರುವಾಗ ಸಪ್ಪೆ ಇದ್ದ. ಇಲ್ಲಿ ಏನ್ ನಡೀತಿದೆ ಭಾರ್ಗವಿ? ಅಲ್ಲಿ ನೋಡಿದ್ರೆ ಶ್ವೇತಾನು ಭೂಪತಿನೂ ಒಟ್ಟಿಗೆ ಇದ್ದಾರೆ. ಭೂಪತಿ ಇವ್ರು ಕಾಲ್ ಮಾಡ್ಬಿಟ್ಟು ನಕ್ಷತ್ರನು ಕರ್ಕೊಂಡ್ ಬನ್ನಿ ಅಂತ ಹೇಳಿದಾನೆ. ಅಂದ್ರೆ ಭೂಪತಿಗೂ ಈ ವಿಷಯ ಗೊತ್ತಾ? ಅಯ್ಯೋ ದೇವ್ರೆ, ಒಂದ್ ವೇಳೆ ಹಾಗಾಯ್ತು ಅಂದ್ರೆ ಮದ್ವೆ ಕತೆ ಏನು? ನನ್ಗೋಸ್ಕರನಾ? ಇದರಿಂದ ನನ್ಗೇನ್ ಸಿಕ್ತು? ನಿನ್ ಖುಷಿಗೋಸ್ಕರ ನೀನ್ ಚೆನ್ನಾಗಿರ್ಬೇಕು ಅನ್ನೋ ಅಷ್ಟೇ ಉದ್ದೇಶ ನಕ್ಷತ್ರ ನನ್ಗೆ. ನೀನ್ ಆಸೆ ಪಟ್ಟೆ ಸಿಗ್ಬೇಕು, ನಿನಗ್ ನ್ಯಾಯ ಸಿಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ದೆ. ಆತರ ಬಯಸ್ದೆ, ಅದು ತಪ್ಪ? ನಿನ್ ಮೇಲೆ ಪ್ರೀತಿ ಇರೋ ತಪ್ಪ? ಒಳ್ಳೆ ಉದ್ದೇಶ ಇರೋರಾದ್ರೆ ಮೋಸ ಮಾಡಲ್ಲ, ಬೆನ್ನಿಂದ ದುಡ್ಡು ಕೊಟ್ಟು ಕೆಲಸ ಮಾಡ್ಸಲ್ಲ. ನೀವ್ ಇದನ್ನ ಬೇಕಾದ್ರೆ ಮೋಸ ಅನ್ಕೊಳ್ಳಿ, ಇಲ್ಲ ದ್ರೋಹ ಮಾಡಿದೀನಿ ಅಂತ ಅನ್ಕೊಳ್ಳಿ. ಆದ್ರೆ ನನ್ನ ಉದ್ದೇಶ ಕರೆಕ್ಟ್ ಆಗಿ ಇತ್ತು. ನಾನ್ ತುಕಾರಾಮ್ ಅಂಕಲ್ಗೆ ದುಡ್ಡು ಕೊಟ್ಟಿದ್ದು ನಕ್ಷತ್ರಗೋಸ್ಕರ, ಅವಳಿಗೋಸ್ಕರ ಮಾತ್ರ. ವಿಷಯ ಎಳಿಬೇಡಿ ಶ್ವೇತಾ, ಡೈರೆಕ್ಟ್ ಆಗಿ ಪಾಯಿಂಟ್ ಬನ್ನಿ. ಯಾಕೆ ಅಂತ ಹೇಳಿ. ನಕ್ಷತ್ರ ಅವರಪ್ಪ ಅವಳ ಮನೆಯಿಂದ ಹೊರಗಡೆ ಹಾಕಿದ ದಿವಸದಿಂದ ನೋಡ್ತಾನೆ ಇದೀನಿ ಅಪ್ಪ. ಅವಳು ಒಂದಿನ ಕೂಡ ನೆಮ್ಮದಿಯಾಗೆ ಇರ್ಲಿಲ್ಲ. ದಿನ ಕಣ್ಣೀರ್ ಹಾಕ್ತಿದ್ಲು. ನಾವ್ ಅವಳನ್ನ ಚೆನ್ನಾಗ್ ನೋಡ್ಕೊಳ್ತಿದ್ವಿ, ಇರೋದಕ್ ಮನೆ ಕೊಟ್ವಿ, ಇರೋದಕ್ ಜಾಗನೂ ಕೊಟ್ವಿ. ಆದ್ರೆ ಅವಳಿಗೆ ಅದ್ಯಾವ್ದು ಬೇಕಾಗಿರ್ಲಿಲ್ಲ. ಅವಳಿಗೆ ಅವಳ ಪುಟ್ ವಟಾರ, ಆ ಮನೆ, ಅವ್ರ ತಂದೆ ತಾಯಿ ಅದೇ ಸರ್ವಸ್ವ. ಅವಳಿಗೆ ಇರೋದಕ್ಕೆ ನನ್ನ ಮನೆ ಅಥವಾ ಭೂಪತಿ ಮನೆ ಬೇಕಾಗಿರ್ಲಿಲ್ಲ ಅಪ್ಪ. ಅವಳಿಗೆ ಬೇಕಾಗಿದ್ದಿತ್ತು ಅವ್ರ ಅಪ್ಪ ಅಮ್ಮ. ದಿನಾಗ್ಲೂ ಅವಳು ಸಂಕಟ ಪಡ್ತಿದ್ಲು, ದಿನಾಗ್ಲೂ ಕಣ್ಣೀರ್ ಹಾಕ್ತಿದ್ಲು. ಅದನ್ನ ನನ್ನ ಕೈಲಿ ನೋಡಕ್ ಆಗಿಲ್ಲ. ಒಬ್ಬ ಫ್ರೆಂಡ್ ಆಗಿ ಏನ್ ಮಾಡ್ಬೇಕನ್ನಿಸ್ತೋ ನಾನು ಅದನ್ನೇ ಮಾಡ್ದೆ. ನೀವಿಷ್ಟೆಲ್ಲ ಅಂದ್ರಲ್ಲ ಅಪ್ಪ, ಅವ್ರ ತಂದೆ ಅಷ್ಟೆಲ್ಲ ಬೈದ್ರು. ಒಂದೇ ಒಂದ್ಸಲ ನನ್ನ ಮಗಳು ಅಂತ ಕರೀಲಿ ಅಂತ ಕಾಯ್ತಿದ್ದಾಳೆ. ಅವಳು ಹೇಳ್ದೆ ಇದ್ರು ನನಗ್ ಅವಳ ಸಂಕಟ ಅರ್ಥ ಆಗುತ್ತೆ ಅಪ್ಪ. ಭೂಪತಿ, ನಿಮಗ್ ನಕ್ಷತ್ರ ಹೇಗ್ ಫ್ರೆಂಡೋ ನನ್ಗೂ ಅವಳ ಫ್ರೆಂಡೆ. ಅವಳ ಸಂಕಟ ಪಡೋದನ್ನ ನನ್ ಕೈಯಲ್ಲಿ ನೋಡಕ್ ಆಗ್ತಿರ್ಲಿಲ್ಲ. ನನಗ್ ಬೇರೆ ದಾರಿನೂ ತೋಚಿಲ್ಲ. ನನಗಿದೇ ಸರಿ ಅನ್ನಿಸ್ತು, ಅದಕ್ಕೆ ಈ ತರ ಮಾಡ್ದೆ ಹೊರತು ಬೇರೆ ಏನೂ ಉದ್ದೇಶ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಿಂತ್ ಕಡೆನೆ ಇಷ್ಟ ಆರಾಮಾಗಿ ಸುಳ್ಳು ಹೇಳ್ಬೋದು ಅಂತ ನಮ್ ತಾಯಾಣೆ ಗೊತ್ತಿರ್ಲಿಲ್ಲ. ತುಕಾರಾಮ್ ಅಂಕಲ್ನ ನಾನು ತುಂಬಾ ಸಲ ಮೀಟ್ ಮಾಡಕ್ ಟ್ರೈ ಮಾಡ್ದೆ, ಮೀಟ್ ಕೂಡ ಮಾಡ್ದೆ. ಅವ್ರಿಗೆ ಒಳ್ಳೆ ಮಾತಲ್ಲಿ ಹೇಳ್ದೆ, ರಿಕ್ವೆಸ್ಟ್ ಮಾಡ್ದೆ, ಬೇಡ್ಕೊಂಡೆ.
ಆದ್ರೆ ಅವ್ರಿಗೆ ನಕ್ಷತ್ರ ಬೇಕಾಗಿರ್ಲಿಲ್ಲ. ಆದ್ರೆ ಈ ನಕ್ಷತ್ರಕ್ಕೆ ಬುದ್ಧಿನೇ ಇಲ್ಲ, ಅವ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಕೊನೆಗ್ ಬೇರೆ ದಾರಿ ಕಾಣಿಸ್ತೆ, ದುಡ್ಡಿನ ಆಸೆ ತೋರಿಸ್ತೆ. ಅವ್ರು ಒಪ್ಕೊಂಡ್ರು. ನಕ್ಷತ್ರನ ಮನೆಗ್ ಕರ್ಕೊಂಡು ಹೋಗಿ ಅವಳನ್ನ ಚೆನ್ನಾಗ್ ನೋಡ್ಕೊಳ್ಳಿ ಅಂತಂದೆ. ನಾನ್ ಮಾಡಿದ ತಪ್ಪ? ಎಲ್ಲಾ ಸತ್ಯ ಗೊತ್ತಿರೋ ನನ್ಗೆ ಈ ಕತೆ ನಂಬೇಕು ಅಂತ ಅನಿಸ್ತಿದೆ. ಅಷ್ಟ್ ಚೆನ್ನಾಗ್ ನಾಟಕ ಮಾಡ್ತಿದ್ದಾಳೆ. ಇನ್ ಭೂಪತಿ ಒಬ್ಬ ನಂಬಿದ್ರೆ ಅಲ್ಲಿಗ್ ಫಿನಿಶ್. ಈಗ ಹೇಳಿ ಅಪ್ಪ, ಹೇಳಿ ಭೂಪತಿ, ನಾನ್ ಮಾಡಿದ ತಪ್ಪ? ನಕ್ಷತ್ರ ಮೇಲಿರೋ ಪ್ರೀತಿ ಸುಳ್ಳ? ಇದೆಲ್ಲ ನಾಟಕನಾ?